ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಮಕ್ಕಳಲ್ಲಿ ಓದಿನ ಕಡೆಗೆ ಆಸಕ್ತಿ ಕಡಿಮೆ ಆಗೋದಕ್ಕೆ, ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ ಏನೆಲ್ಲ ರೀಸನ್ಸ್ಗಳು ಅಂತ ನೋಡೋಣ. ಕೆಲವು ಪೇರೆಂಟ್ಸ್ ಹೇಳ್ತಿರ್ತಾರೆ, ಮೊದಲೆಲ್ಲ ತುಂಬ ಚೆನ್ನಾಗಿ ಓದ್ತಿದ್ದ, ಇವಾಗ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಮೊದಲೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದ, ಆದರೆ ಇವಾಗ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗಿತಿದ್ದಾನೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ, ಮನೆಯಲ್ಲಿ ಕುತ್ಕೊಂಡು ಸರಿಗೆ ಓದಲ್ಲ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಬರೀ ಓದದೇ ಇರೋದು ಅಷ್ಟೇ ರೀಸನ್ ಅಲ್ಲ, ಓದದೇ ಇರೋದಕ್ಕೆ ಏನೆಲ್ಲ ಕಾರಣಗಳಿದೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಕಾರ್ಡಿಂಗ್ ಟು ಸ್ಟಡೀಸ್ 5 ರೀಸನ್ಸ್ನ ಹೇಳ್ತಾರೆ. ಅಂದರೆ ಮಕ್ಕಳಲ್ಲಿ ಓದಿನ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ 5 ರೀಸನ್ಸ್ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ರೀಸನ್ಸ್, ಅಂದರೆ ಮಾನಸಿಕ ಹಾಗೂ ಭಾವನಾತ್ಮಕ ಕಾರಣಗಳು ಅಂತ. ಎರಡನೇದು ಸ್ಕೂಲ್ ಆ್ಯಂಡ್ ಟೀಚಿಂಗ್ ಫ್ಯಾಕ್ಟರ್ಸ್, ಅಂದರೆ ಶಾಲೆ ಮತ್ತು ಶಾಲೆಯ ವಾತಾವರಣ, ಹಾಗೆ ಅದರಲ್ಲಿ ಬೋಧನೆ, ಅಂದರೆ ಟೀಚರ್ಸ್ ಹೇಗೆ ಹೇಳ್ಕೊಡ್ತಾರೆ, ಹೇಗೆ ಪಾಠ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ, ಅದು ಒಂದು ಕಾರಣ ಆಗುತ್ತೆ. ಮೂರನೇದು ಹೋಮ್ ಆ್ಯಂಡ್ ಪೇರೆಂಟಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ, ಮನೆ ಮತ್ತು ಪೋಷಕರ ಪ್ರಭಾವ ಅಂತ. ಅಂದರೆ ಮನೆ ಮತ್ತು ಪೋಷಕರು ಹೇಗೆಲ್ಲ ಮಕ್ಕಳು ಓದಿನಲ್ಲಿ ಹಿಂದುಳಿಯೋದಕ್ಕೆ ಕಾರಣ ಆಗ್ತಾರೆ ಅಂತ. ಇನ್ನು ನಾಲ್ಕನೇದು ಟೆಕ್ನಾಲಜಿ ಆ್ಯಂಡ್ ಲೈಫ್ ಸ್ಟೈಲ್. ಇದಂತೂ ಎಲ್ರಿಗೂ ಗೊತ್ತಿರೋದೆ. ಟೆಕ್ನಾಲಜಿ ಅಂತ ಬಂದ ತಕ್ಷಣ ನಮ್ಮ ಮಕ್ಕಳು ಟಿ ವಿ ನೋಡೋದು, ಫೋನ್ ನೋಡೋದು ಇದೇ ಜಾಸ್ತಿ ಆಗಿದೆ, ಓದೋದು ಕಡಿಮೆ ಆಗಿಬಿಟ್ಟಿದೆ ಅಂತ ಎಲ್ಲ ಪೇರೆಂಟ್ಸು ಹೇಳ್ತಿರ್ತಾರೆ. ಸೊ ಇನ್ನೂ ಒಂದು ಹೇಳಬೇಕಂದ್ರೆ, ಪೇರೆಂಟ್ಸ್ಗಿಂತ ಮಕ್ಕಳೇ ಈ ಟೆಕ್ನಾಲಜಿಲಿ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಈ ಫೋನ್ ಮತ್ತು ಟಿ ವಿನ ಆಪ್ರೇಟ್ ಮಾಡೋದ್ರಲ್ಲಿ ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ಮಕ್ಕಳಿಗೆ ಗೊತ್ತಿರುತ್ತೆ. ಇದು ಒಂದು ಕಾರಣನ ಮಕ್ಕಳು ಓದಿನಲ್ಲಿ ಹಿಂದುಳಿಯೋದಕ್ಕೆ ಅಂತ ನೋಡೋಣ. ಆ್ಯಂಡ್ ಲೈಫ್ ಸ್ಟೈಲ್ ಹೇಗೆ ಕಾರಣ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಂದ ಮನೆಗೆ ಬರ್ತಾರೆ, ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆದಮೇಲೆ ಟಿ ವಿ ನೋಡಬೇಕು, ಸ್ವಲ್ಪ ಏನೋ ರಿಲ್ಯಾಕ್ಸೇಷನ್ ಲೈಕ್ ಆಟ ಆಡಬೇಕು, ರೆಸ್ಟ್ ಮಾಡಬೇಕು, ಈ ಥರ ಎಲ್ಲ ಮಕ್ಕಳಿಗೆ ಆಸೆ ಇರುತ್ತೆ. ಅದನ್ನು ಬಿಟ್ಟು ಓದು ಅಂದ್ರೂ ಓದೋದಿಲ್ಲ. ಅದೊಂದೇ ಲೈಫ್ ಸ್ಟೈಲ್ ಅಂದರೆ ಅದೊಂದೇ ಅಂತ ಅಲ್ಲ, ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ರುಟೀನ್ ಹೇಗಿದೆ, ಮಕ್ಕಳ ರುಟೀನ್ ಹೇಗೆ ಫಾಲೋ ಆಗ್ತಿದೆ, ಅದು ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಫಿಫ್ತ್ ಒನ್ ಇಂಡಿವಿಜುವಲ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್. ಇದೇನಪ್ಪ ಅಂದರೆ, ಇಂಡಿವಿಜುವಲ್ ಅಂದರೆ ಮಗುವಿನ ಪರ್ಸ್ನಾಲಿಟಿ, ಅಂದರೆ ಮಗು ಲೈಕ್ ಹುಟ್ಟುತ್ತಾನೆ ಕೆಲವೊಂದು ಕ್ಯಾರೆಕ್ಟರ್ಸ್, ಅಂದರೆ ಕೆಲವೊಂದು ನೇಚರ್ಸ್ನ ಮಗು ಪಡ್ಕೊಂಡು ಬಂದಿರುತ್ತೆ, ಅದು ಕೂಡ ಓದಿನಲ್ಲಿ ಮುಖ್ಯ ಆಗುತ್ತೆ. ಮಗುವಿನ ಪರ್ಸ್ನಾಲಿಟಿ ಹೇಗಿದೆ ಅನ್ನೋದು ಕೂಡ ಓದೋದ್ರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಮತ್ತು ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ಫ್ಯಾಮಿಲಿ ಮತ್ತು ಅದರ ಸುತ್ತಲಿನ ಪರಿಸರ, ಸೊಸೈಟಿ, ಕಲ್ಚರ್, ನಮ್ಮ ಸಂಸ್ಕೃತಿ, ಹೀಗೆ ಪ್ರತಿಯೊಂದು ಕೂಡ. ಅದ್ರ ಜೊತೆಗೆ ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಅಂದರೆ ಸಮಾಜದಲ್ಲಿ ನಮ್ಮ ಎಕನಾಮಿಕ್ ಸ್ಟೇಟಸ್ ಹೇಗಿದೆ ಅನ್ನೋದು ಕೂಡ ಮಗುವಿನ ಒಂದು ಬೆಳವಣಿಗೆ ಮೇಲೆ, ಅಂದರೆ ಮಗುವಿನ ಓದಿನ ಮೇಲೆ ಪರಿಣಾಮ ಬೀರುತ್ತೆ. ಇವಾಗ ಈ 5 ರೀಸನ್ಸ್ಗಳನ್ನ ಹೇಳಿದೆ ಅಲ್ವಾ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ರೀಸನ್ಸ್ ಅಂತ ಬಂದರೆ, ಅದರ ಕೆಳಗೆ ಎಷ್ಟೆಲ್ಲ ಕಾರಣಗಳು ಬರ್ತವೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೋದು, ಅಂದರೆ ಈ ರೀಸನ್ಸ್ಗಳು ಮಕ್ಕಳಲ್ಲಿ ಇದ್ದರೆ, ಈ ಕಾರಣಗಳಿಂದ ಮಕ್ಕಳು ಓದಿನಲ್ಲಿ ಹಿಂದುಳಿತಾ ಇದ್ದರೆ ಅದಕ್ಕೆ ಸೊಲ್ಯೂಷನ್ಸ್ ಏನು, ಹೇಗೆಲ್ಲ ಮಕ್ಕಳನ್ನ ಅದರಿಂದ ಹೊರಗೆ ತಂದು ಓದೋ ಕಡೆ ಆಸಕ್ತಿ ಮೂಡಿಸ್ಬೋದು ಅನ್ನೋದನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.